ರಾಣೆಬೆನ್ನೂರಿನ ಸರ್ಕಾರಿ ಶಾಲೆ ನಂಬರ್ 14ರಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಅವರು ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಿಸಿ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ 106 ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ಸಾಹದಿಂದ ಸಹಕರಿಸಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಣೆಬೆನ್ನೂರು ಡಿವೈಎಸ್ಪಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಾಲೆಯ ಶಿಕ್ಷಕ ವೃಂದ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ರೈತ ಹುತಾತ್ಮರ ತ್ಯಾಗವನ್ನ ಸ್ಮರಿಸಿದ್ರು. ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಹುತಾತ್ಮರಿಗೆ ಗೌರವ ಸಲ್ಲಿಸುವುದು ಎಲ್ಲರ ಕರ್ತವ್ಯ ಎಂದು ಗಣ್ಯರು ಅಭಿಪ್ರಾಯವನ್ನ ಪಟ್ಟರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ. ಉಚಿತವಾದಂತ ನೋಟ್ಬುಕ್ ಪೆನ್ನು ಸಲಕರಣೆಗಳನ್ನ ಕೊಡ್ತಾ ಇದ್ದಾವೆ. ಇವತ್ತಿನ ಕಾರ್ಯಕ್ರಮ ಹುತಾತ್ಮರ ದಿನಾಚರಣೆ ಅಂಗವಾಗಿ ಏನು ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು ವಿವಿಧ ಮುಖಂಡರ ನೇತೃತ್ವದಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತ ಮಕ್ಕಳು ಬಡ ಮಕ್ಕಳಾಗಿರ್ತಾರೆ, ಅದನ್ನ ಏನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂತ ಒಂದು ಯೋಜನೆಗಳ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಉಚಿತವಾಗಿ ನೋಟ್ ಬುಕ್ ಪೆನ್ನುಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಏನು ರೈತ ಹುತಾತ್ಮನ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏನು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಏನು ಶಿಕ್ಷಕರಾಗಲಿ, ಮುದ್ದು ಮಕ್ಕಳಾಗಲಿ ಮತ್ತು ನಮ್ಮ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಡಿಎಸ್ ಸಾಹೇಬ್ರು, ರಂಕೆ ಸಾಹೇಬ್ರಾಗಲಿ ಮತ್ತು ಯುವ ಸಾಹೇಬ್ರಾಗಲಿ ಮತ್ತು ನಮ್ಮ ಪುಟ್ಟಣ್ಣರಾಗಲಿ, ಚಂದ್ರಣ್ಣರಾಗಲಿ ಮತ್ತು ಯುವ ಸಾಹೇಬ್ರಾಗಲಿ ಮತ್ತು ಜಿಲ್ಲಾ ಮುಖಂಡರು ಮತ್ತು ರೈತ ಮುಖಂಡರಿಗೆ ಎಲ್ಲರಿಗೆ ವಂದಿಸಿ ಈ ಪ್ರಾಸ್ತಾವಿಕ ನುಡಿಗೆ ವಿರಾಮ ಇಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಜವಾನ್. ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಸೇರಿರುವಂತಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪುಟಾಣಿ ಮಕ್ಕಳೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಅಧಿಕಾರಿಗಳೇ, ರೈತ ನಾಯಕರೇ ಮತ್ತು ನಮ್ಮ ರಾಣೆಬೆನ್ನೂರಿನ ಪ್ರಮುಖ ಮುಖಂಡರೇ. ತುಂಬ ಬಿಸಿಲಿದೆ ನೋಡಿ. ಎರಡನೇ ಮಾತು ನೋಡಿ, ಈಗ ನೋಡಿ ಮುದ್ದು ಮಕ್ಕಳೇ, ಈ ದಿವಸ ಏನು ನಮ್ಮ ರೈತ ಹುತಾತ್ಮರ ದಿನಾಚರಣೆ ಪ್ರಯುಕ್ತ ಏನು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹನುಮಂತಪ್ಪ ಕಬ್ಬಾರ್ ಅವರು ನಿಮಗೆಲ್ಲ ಭಾಳ ಪ್ರೀತಿಯಿಂದ ನೋಟ್ ಪುಸ್ತಕ, ಪೆನ್ನು ಮತ್ತು ಈ ರೀತಿ ಚಾಕ್ಲೇಟ್ಗಳನ್ನೆಲ್ಲರೂ ಕೂಡ ಮತ್ತು ಉಪಹಾರಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವೆಲ್ಲ ಶಾಂತ ರೀತಿಯಿಂದ ಕೂತು ಒಂದು 5-10 ನಿಮಿಷ ಕೂತ್ಕೊಂಡ್ರೆ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ಬಿಡುತ್ತೆ. ನೀವು ಕೂತ್ಕೊಂಡು ಕೇಳಬೇಕು 2 ನಿಮಿಷ. ನೋಡ್ರಿ, ಈಗ ನಾನು ನಿಮಗೆ ಒಂದು 4 ಕ್ವಶನ್ಗಳು ಕೇಳ್ತೀನಿ. ಲಾಸ್ಟ್ ಟೈಮು ಇದೇ ಮಾಡಿದ್ದೆ ನಾನು. ಈ ಟೈಮು ಕೂಡ ನಿಮ್ಗೆ ಇದನ್ನೇ ನಿಮ್ಗೆ ಏನು ಇಲ್ಲಿ ಸೇರಿದಲ್ಲ ಎಲ್ಲ ಎಷ್ಟೇ ಕ್ಲಾಸ್ ನೀವು? ಈ ಎಷ್ಟೇ ಕ್ಲಾಸಪ್ಪ? ಯಾವ ಕ್ಲಾಸ್ಗಳು ಹೇಳ್ರಿ ನೋಡೋಣ. 1ನೇ ಕ್ಲಾಸ್, 5ನೇ ಕ್ಲಾಸ್ ಇದ್ದೀರಾ? 5th ಕೈ ಐತಿ? 4th ಎಲ್ಲ ಕೈ ಐತಿ? 3rd ಸ್ಟ್ಯಾಂಡರ್ಡ್ ಇದ್ದಾರಾ? 3, 4, 5. ಓಕೆ, ನಿಮಗೆಲ್ಲ ಗೊತ್ತಿರಬೇಕಿದು. ಈಗ ನೀವು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀರ, ಸ್ಕೂಲ್ ಬಿಟ್ಟಾಗ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ವಾಹನಗಳು, ವೆಹಿಕಲ್ಗಳು ತುಂಬ ಓಡಾಡ್ತಿರ್ತವೆ. ಬಸ್ಸು, ಲಾರಿ, ಮೋಟರ್ ಬೈಕ್ ಅವೆಲ್ಲ. ಅವಾಗ ರಸ್ತೆ ದಾಟ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು? ಹೇಳಿ. ಎಡಕ್ಕೆ ಬಲಕ್ಕೆ ನೋಡ್ಬೇಕು. ಒಂದು. ಎರಡನೇದು ಸೈಡಲ್ಲಿ ಹೋಗ್ಬೇಕು. 2. ಮೂರನೇದು ಮೇನ್ ಸರ್ಕಲ್ಗಳಲ್ಲಿ ನಮ್ಮ ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ಇರ್ತಾರೆ. ಅಲ್ಲಿ ನೀವು ಟ್ರಾಫಿಕ್ ಕಾನ್ಸ್ಟೇಬಲ್ ಅವ್ರನ್ನ ಮಾತಾಡಿಸ್ಬೇಕು. ಅಂಕಲ್ ನೋಡಿ ಸ್ವಲ್ಪ ರಸ್ತೆ ದಾಟಿಸಿ ಅಂತ ಹೇಳ್ಬೇಕು. ಅವಾಗ ಅವರು ಎಲ್ಲ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ, ಇಂಥ ಕಡೆ ಏನು ಪ್ರಾಬ್ಲಮ್ ಇರಲ್ಲ, ಇಂಪಾರ್ಟೆಂಟ್ ಜಂಕ್ಷನ್ಗಳು ದಾಟೋಂಥ ಸಂದರ್ಭದಲ್ಲಿ ಪೊಲೀಸ್ ಅಂಕಲ್ ಅವ್ರನ್ನ ಸಹಾಯ ಪಡೆದು ನೀವು ರಸ್ತೆಯನ್ನು ದಾಟಬೇಕು. ಅದೇ ರೀತಿಯಾಗಿ
ಈಗ ಸಿಗ್ನಲ್ ಅಲ್ಲಿ ನೀವು ರೆಡ್ ಲೈಟ್ ಬಂದ್ರೆ ವೆಹಿಕಲ್ ಮಾಡ್ಬೇಕು, ಏನ್ ಮಾಡ್ಬೇಕು? ರೆಡ್ ಲೈಟ್ಗೆ, ಗ್ರೀನ್ ಲೈಟ್ಗೆ ಆಯ್ತು. ಗ್ರೀನ್ ರೆಡ್ ಹೇಳಿದ್ರಿ, ಎಲ್ಲೋ ಲೈಟ್ ಬಂದಾಗ ಆರೆಂಜ್ ಲೈಟ್ ಬಂದಾಗ ಏನ್ ಮಾಡ್ಬೇಕು? ಎಲ್ಲ ಸ್ಟಾರ್ಟ್ ಅಲ್ಲಿ ಇಟ್ಕೋಬೇಕು. ರೆಡಿ ಫಾರ್ ಪ್ರೊಸೀಡ್, ಮುಂದಕ್ಕೆ ಹೋಗೋದಕ್ಕೆ ನೀವು ರೆಡಿ ಇರಬೇಕು. ರೆಡಿ ಇದ್ರೆ ಆ ಸಂದರ್ಭದಲ್ಲಿ ಆ ಒಂದು ಲೈಟ್ ನಿಮಗೆ ಆ ಸಿಗ್ನಲ್ ಅನ್ನ ಕೊಡುತ್ತೆ. ಮತ್ತೆ ನಿಮಗೆ ಗೊತ್ತಿರ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಬೈಕ್ ಅನ್ನ ತಗೊಂಡು ಹೋಗ್ತಾ ಇರ್ಬೇಕಾರೆ, ಅಥವಾ ನಿಮ್ಮ ಅಣ್ಣಂದಿರು ಬೈಕ್ ಅನ್ನು ತಗೊಂಡು ಹೋಗ್ತಾ ಇರ್ಬೇಕಾರೆ, ಅಥವಾ ನಿಮ್ಮ ತಾಯಿಯವರು ಬೈಕ್ ತಗೊಂಡು ಹೋಗ್ಬೇಕಾರೆ ಕಡ್ಡಾಯವಾಗಿ ತಲೆಗೆ ಏನ್ ಹಾಕಬೇಕು ಹೇಳಿ? ನೋಡಿ, ಹೆಲ್ಮೆಟ್. ನಿಮಗೆ ಗೊತ್ತಿರ್ಲಿ, ಹೆಲ್ಮೆಟ್ ಹಾಕೋದ್ರಿಂದ ಒಂದು ಜೀವನ ಆರಾಮಾಗಿ ನಾವು ಉಳಿಸ್ಬೋದು. ಯಾಕಂದ್ರೆ ಸಾಕಷ್ಟು ಏನೋ ಒಂದು ಅಪಘಾತ ಪ್ರಕರಣಗಳಲ್ಲಿ ಸಾವೊಪ್ಪೋದು ಹೆಲ್ಮೆಟ್ ಹಾಕದೇ ಇರೋದ್ರಿಂದನೇ ಕಾರಣವಾಗಿರುತ್ತೆ. 100ಕ್ಕೆ 90% ಸಾವು ಸಂಭವಿಸೋದು ಹೆಲ್ಮೆಟ್ ಹಾಕದೇ ಇರೋದ್ರಿಂದ. ಅದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದ ಪ್ರೇಮದಾತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ, ನೀಡು ಸನ್ಮತಿ ಸೌಖ್ಯದಾತೆ, ನಿನ್ನ ಮಡಿಲಿನ ನೀನು ಹೋಗ್ತಾರೆ, ನೀನು ಬರಲಿಲ್ಲ, ಅದಕ್ಕೆ ಬಂದೆ ಒಬ್ಬರ ಇಲ್ಲಿ.